ಈ ಟ್ರಾನ್ಸ್ಫರ್ ಕಂಪನಿಯವರು ಬರೀ ಹಸ್ತಕ್ಕೆ ಸೀಮಿತರಾಗಲಿಲ್ಲ. ಈಗ ಇವರು ಮುಂದುವರೆದು ಸ್ವಲ್ಪ ಕೇಳಿಸ್ಕೋಬೇಕು. ನಿಮ್ಗೆ ಡೀಟೇಲ್ಸ್ ಪಾಠ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಸಹ ನೀವು ಎಲ್ಲಿ ನಾವು ಇಟ್ಕೊಳ್ತೀರಿ? ಮೈಂಡ್ ಅದನ್ನ ಕನ್ನಡದಲ್ಲ ಮೆದುಳು, ಅದು ಹೌದಲ್ವಾ? ಈ ಮೆದುಳಿನಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ತುಂಬಿಸ್ಕೊಳ್ತೀವಿ. ಹಾಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಲೇಖನ ಸಾಮಗ್ರಿಗಳು, ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಎಲ್ಲಿ ಇಟ್ಕೊಳ್ತೀವಿ? ಬ್ಯಾಗ್. ನೋಡಿ, ನಮ್ಗೆ ಮನುಷ್ಯನಿಗೆ ನಾವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಹೇಗೆ ಈ ಮೈಂಡ್ ಕೆಲಸ ಮಾಡುತ್ತೋ, ಮೈಂಡ್ ಯಾವ್ದಾರ ವರ್ಕ್ ಮಾಡುತ್ತೋ, ಹಾಗೇನೆ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಫಿಸಿಕಲ್ ಏನು ಎಕ್ವಿಪ್ಮೆಂಟ್ಸ್ ಇದೆ, ಇವೆಲ್ಲವೂ ಸಹ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕ್ರಮದಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಗುಣಮಟ್ಟದ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಬ್ಯಾಗ್ ಕೊಡ್ತಾ ಇದ್ದಾರೆ. ಬ್ಯಾಗ್ ಜೊತೆಗೆ ಒಂದು ಪೌಚ್ ಸಹ ಕೊಡ್ತಾ ಇದ್ದಾರೆ. ಆ ಪೌಚ್ ಅದರಲ್ಲಿ ನೋಡಿ ಬೇರೆದ್ರ ಅದರಲ್ಲಿ ಪೆನ್ಸಿಲ್ಸ್ ಮತ್ತೆ ಬೇಕಾಗಿರ್ತಕ್ಕಂಥ ಒಂದು ಸ್ಕೇಲು ಅಥವಾ ಎರೇಸರು ಮತ್ತೆ ಶಾರ್ಪ್ನರು ಅವೆಲ್ಲವೂ ಸಹ ಇಟ್ಕೋಬಹುದು. ಈ ತರ ಒಳ್ಳೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಈ ಒಂದು ಟ್ರಾನ್ಸ್ಫರ್ ಡಿಜಿಟಲ್ ಇಂಡಿಯಾ ಕಂಪನಿಯವರು. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಯಾಕೆಂದ್ರೆ ಸಾಕಷ್ಟು ನಮ್ಮ ಈ ಒಂದು ದೇಶದಲ್ಲಿ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕೋಟೇಶ್ವರ ಇದ್ದಾರೆ. ಆದ್ರೆ ಎಲ್ಲರಿಗೂ ಸಹ ಈ ದಾನ ಮಾಡ್ತಕ್ಕಂತಹ ಒಂದು ಗುಣ ಇರುವುದಿಲ್ಲ. ಇರುತ್ತೆ ಎಲ್ರಿಗೂ? ನಮ್ಮ ಹತ್ರ ಇದೆ, ಆದ್ರೆ ನಾವು ಯಾರು ಕೊಡ್ತಾ ಇಲ್ಲ, ಹೌದಲ್ವಾ? ಹಾಗಾಗ್ಬಾರ್ದು. ಅಂದ್ರೆ ಇದು ಯಾರು